ಹಾಯ್ ನಮಸ್ತೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡ್ರಿ ಅಂತ ಹೇಳ್ತಾ ಬನ್ನಿ ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷ ದಿನ ಹೇಗಿತ್ತು ಅಂಥೇಳಿ ನೋಡೋಣ. ಬೆಳಗ್ಗೆನೇ ಬೇಗ ಎದ್ದು ಹೊಸ್ಲನ್ನು ಇಟ್ಕೊಂಡು ಅರಿಶಿನ ಕುಂಕುಮನ ಇಟ್ಟು ಹೂವನ್ನು ಹಾಕ್ಕೊಂಡು ರಂಗೋಲಿಯನ್ನು ಬಿಟ್ಟು ನಂತರ ನಾನು ಬಾಗಿಲನ್ನು ತೊಳೆದು ನಂತರ ಅದಕ್ಕೂ ಕೂಡ ರಂಗೋಲಿಯನ್ನು ಹಾಕೋದಕ್ಕೆ ಅಂತ ಹೇಳಿ ಬಂದೆ. ಮೊದಲಿಗೆ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಿ ರಂಗೋಲಿಯಲ್ಲೇ ಬರೆದು ನಂತರ ನಾನು ರಂಗೋಲಿಯನ್ನು ಹಾಕೋದಕ್ಕೆ ಶುರು ಮಾಡಿದೆ. ಇದು ಸುಗ್ಗಿ ಹಬ್ಬ ಅಲ್ವಾ, ಹಾಗಾಗಿ ನಾನು ಇದನ್ನು ಮಡಿಕೆ ರೀತಿ ಬಿಟ್ಟು ನಂತರ ಪುಷ್ಪಗಳನ್ನು ಬಿಟ್ಟು ಈ ರೀತಿ ಅಲಂಕಾರವನ್ನು ಮಾಡಿದೆ. ಅದರಲ್ಲೇ ಕಬ್ಬನ್ನು ಕೂಡ ಅಲಂಕಾರ ಮಾಡಿದೆ. ರಂಗೋಲಿ ತುಂಬಾ ಚೆನ್ನಾಗಿ ಬಂತು. ನೋಡಿ ನೀವೇ ಹೇಗೆ ಕಾಣ್ತಿದೆ ಅಂಥೇಳಿ. ಚುಕ್ಕಿ ಇಟ್ಟು ರಂಗೋಲಿ ಬಿಡೋದು ಒಂದು ಕಡೆ, ಆದರೆ ಈ ರೀತಿ ಹಬ್ಬದ ವಿಶೇಷ ದಿನಗಳಂದು ಈ ರೀತಿ ಹಬ್ಬದ ವಿಶೇಷ ಏನಿರುತ್ತೋ ಅದೇ ರೀತಿ ಕೂಡ ನಾವು ಕಬ್ಬನ್ನು ಈ ರೀತಿ ಎಲ್ಲ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಆ ಹೂವಿನ ಅಲಂಕಾರ ಮಾಡಿದಾಗ ಕಬ್ಬನ್ನೆಲ್ಲ ಬಿಟ್ಟಿದ್ದೆ, ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತು. ನಂತರ ಒಳಗಡೆ ಬಂದು ಕಡಲೆಕಾಯನ್ನು ಸೋಸಿ ಎತ್ತಿಟ್ಕೊಂಡೆ. ಹಾಗೆ ಗೆಣಸನ್ನು ಕೂಡ ತೊಳೆದು ಎತ್ತಿಟ್ಕೊಂಡು ನಂತರ ಅವರೆಕಾಯಿಗಳನ್ನು ನೀಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಅವರೆಕಾಯನ್ನು ಕೂಡ ತೆಗೆದುಕೊಂಡು ತೊಳ್ಕೊಂಡು ಎಲ್ಲವನ್ನು ಬೇಯಿಸೋದಕ್ಕೆ ರೆಡಿ ಮಾಡಿದೆ. ನಂತರ ಇದ್ಕಿದ ಬೇಳೆಕಾಳನ್ನು ಎಲ್ಲರೂ ಕೂಡ ಸೇರಿಕೊಂಡು ಇದಕ್ಕೆ ಈ ರೀತಿ ಎತ್ತಿಟ್ಕೊಂಡು ಆಚೆ ಬಂದೆ. ಅಷ್ಟರಲ್ಲಿ ಬೆಳಕಾಗೆ ಹೋಯಿತು, ಟೈಮ್ ಹೋಗೋದೇ ಗೊತ್ತಾಗಲ್ಲ, ಬೆಳಕಾಗೇ ಬಿಡ್ತು. ನಂತರ ಅಲ್ಲಿಂದ ಬಂದು ಪನ್ನೀರ್ ಪತ್ರೆನ ಕಿತ್ಕೊಂಡು ಹೂವು ಕಟ್ಟೋದಕ್ಕೆ ಅಂಥೇಳಿ ಪನ್ನೀರ್ ಪತ್ರೆನ ಕಿತ್ಕೊಂಡು ಅದನ್ನೆಲ್ಲ ತೊಳ್ಕೊಂಡು ನೀಟಾಗಿ ಎತ್ಕೊಂಡ್ಬಂದು ಈ ಸೇವಂತಿಗೆ ಹೂವು, ಬಿಳಿ ಸೇವಂತಿಗೆ ಮತ್ತು ಅರಿಶಿನ ಸೇವಂತಿಗೆ ಎರಡನ್ನೂ ಸೇರಿ ಜೊತೆಯಲ್ಲಿ ಪನ್ನೀರ್ ಪತ್ರೆನೂ ಕೂಡ ಹಾಕಿ ಕಟ್ಕೊಂಡೆ. 2 ಮಾರಿನಷ್ಟು ಆಯಿತು. ಹೂವು ಕಟ್ಟೋದು ಒಂದು ಅರ್ಧ ಗಂಟೆ ಟೈಮ್ ತೊಗೊತು. ಈ ದಪ್ಪ ಹೂವು ಆದ್ದರಿಂದ ಬೇಗ ಕಟ್ಬೋದು, ಆದರೂ ಟೈಮ್ ಹಿಡಿತು, ಅರ್ಧ ಗಂಟೆ ತೊಗೊತು. ನಂತರ ಎಲ್ಲವನ್ನು ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆನ ಮುಗಿಸ್ದೆ. ನಂತರ ಗೋಮಾತೆ ಪೂಜೆ ಇವತ್ತು ತುಂಬಾ ವಿಶೇಷ, ಹಸುಗಳ ಪೂಜೆ. ಹಸು ಪೂಜೆನ ಕೂಡ ಮಾಡಿಕೊಂಡು ಟೆಂಪಲ್ಗೆ ಹೋಗಿ ಬಂದು ನಂತರ ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲವನ್ನು ಹಂಚಬೇಕಂತ ಹೇಳಿ ತಟ್ಟೆಗೆ ಇಟ್ಕೊಂಡು ಬಂದೆ. ಹಬ್ಬದ ವಿಶೇಷ ಎಳ್ಳು ಬೆಲ್ಲವನ್ನು ದಾನ ಮಾಡಬೇಕು, ಹಾಗಾಗಿ ಎಲ್ರಿಗೂ ಕೂಡ ಎಳ್ಳು ಬೆಲ್ಲವನ್ನು ಕೊಟ್ಟು ನಾನು ಬಂದೆ. ಎಲ್ಲವನ್ನು ಮುಗಿಸಿದಾದ ನಂತರ ನಮ್ಮಮ್ಮ ಅಷ್ಟರಲ್ಲಿ ಅನ್ನ ಸಾಂಬಾರು ರೆಡಿ ಮಾಡಿದರು. ಇದ್ಕಿದ ಬೇಳೆ ಸಾರು ಮತ್ತು ಅನ್ನ ಎಲ್ಲರೂ ಸೇರಿ ಊಟವನ್ನು ಮುಗಿಸ್ಕೊಂಡು ಇದಾಗಿತ್ತು ನನ್ನ ಸಂಕ್ರಾಂತಿ ಹಬ್ಬದ ದಿನಚರಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಮ್ಮೆ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ.